ಗಿಲ್ಲಿ ಎಲ್ಲೋ ಒಂದು ಕಡೆ ತುಂಬ ಅತಿಯಾಗಿ ರೋಸ್ಟ್ ಮಾಡಿಬಿಟ್ರು ಅವರಿಗೆ ಅಂತ ಅನ್ಸುತ್ತೆ. ಹರ್ಟ್ ಮಾಡೋ ಲೆವೆಲಿಗೂ ಹೋಗಬಾರ್ದು. ಗಿಲ್ಲಿ ಆ ಥರ ಹೇಳೋದು ತುಂಬ ತಪ್ಪು. ಇನ್ನು ಹೊರ್ಗೊಂಡು ಮಾತಾಡ್ತಿಲ್ವಲ್ಲ, ಕರೆಕ್ಟ್. ಟೈಮ್ಸ್ ಅದು ಅತಿರೇಕಕ್ಕೆ ಹೋಗ್ತಿರೋದು ಹೌದು. ಯಾರಿಗಾದ್ರೂ ಆ ಥರ ಹೇಳ್ಬಾರ್ದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ನರ್ ಆಗಬಾರ್ದು? ಅಶ್ವಿನ್. ಯಾಕೆ? ಅವ್ರದ್ದು ಹೆಂಗಂದ್ರೆ ವಾರ ಪೂರ್ತಿ ಒಂದು ತಪ್ಪು ಮಾಡ್ಕೊ ಬರ್ತಾರೆ, ವೀಕೆಂಡ್ ಬಂದ ತಕ್ಷಣ ಸಾರಿ ಕೇಳ್ತಾರೆ. ಸುದೀಪ್ ಅವ್ರು ಏನು ಹೇಳ್ತಾರೆ ಅದನ್ನು ಹೌದು ಅಣ್ಣ, ಹಾಗೆ ಅಣ್ಣ, ಹೀಗೆ ಅಣ್ಣ ಅಂತಾರೆ, ಮತ್ತೆ ವಾರ ಪೂರ್ತಿ ಅದೇ ತಪ್ಪು ಮಾಡ್ಕೊ ಬರ್ತಾರೆ. ತಿದ್ಕೋತಾ ಇಲ್ಲ, ವಾರ ತಪ್ಪು ಮಾಡ್ತಾನೆ ಇದ್ದಾರೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಧ್ರುವಂತ್. ಯಾಕೆ? ಏನೋ ಅವ್ರದ್ದೊಂದು ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ ಮನೆಯಲ್ಲಿ. ಆ ಗೇಮಲ್ಲೂ ನಮಗೇನು ಅಷ್ಟು ಇಷ್ಟ ಆಗ್ತಿಲ್ಲ, ಕ್ಯಾರೆಕ್ಟರ್ ವೈಸು ಇಷ್ಟ ಆಗ್ತಿಲ್ಲ. ಒಂದು ವಾರ ಒಂಥರ ಇರ್ತಾರೆ, ಇನ್ನೊಂದು ವಾರ ಇನ್ನೊಂದು ಥರ ಆಗ್ತಾರೆ. ಒಬ್ಬರ ಜೊತೆನೇ ಇರ್ತಾರೆ, ಮತ್ತೆ ನೆಕ್ಸ್ಟ್ ವಾರ ಮತ್ತೆ ಹಾಗೆ ಟ್ವಿಸ್ಟ್ ಆಗಿಬಿಡ್ತಾರೆ ಟೋಟಲಿ. ಹಂಗಾಗಿ ಇಷ್ಟ ಆಗ್ತಿಲ್ಲ ಅವರು. ಕಾನ್ಸೆಪ್ಟ್ ಚೆನ್ನಾಗಿದೆ, ಲಾಸ್ಟ್ ಸೀಸನ್ ಅವ್ರನ್ನ ಕರೆಸಿರೋದ್ರಿಂದ. ಸೊ ಅವರು ಟಾಪ್ 5 ಬಂದಿರೋ ಅವರು ಫುಲ್ ಸ್ಟ್ರಾಂಗ್ ಇದ್ದಾರೆ. ಅವರಿಗೆ ರೋಸ್ಟ್ ಮಾಡೋಕ್ಕೆ ಕೊಟ್ಟಿರೋದು ಇನ್ನೂ ಚಾಲೆಂಜಿಂಗು. ಬಟ್ ಗಿಲ್ಲಿ ಎಲ್ಲೋ ಒಂದು ಕಡೆ ತುಂಬ ಅತಿಯಾಗಿ ರೋಸ್ಟ್ ಮಾಡಿಬಿಟ್ರು ಅವರಿಗೆ ಅಂತ ಅನ್ಸುತ್ತೆ. ಪರ್ಸ್ನಲ್ ಆಗೆಲ್ಲ ಮಂಜು ಅವರಿಗೆ ಮಾತಾಡಿದಲ್ಲ ಸ್ವಲ್ಪ ಪರ್ಸ್ನಲ್ ಆಯಿತು ಅಂತ ಅನ್ಸುತ್ತೆ. ಕಮ್ಮಿ ಮಾಡ್ಕೋಬೇಕಂತೀರಾ? ತುಂಬ ಕಮ್ಮಿ ಮಾಡ್ಕೋಬೇಕಂದ್ರೆ ಅವರು ಮಾತಾಡಿದ್ರಲ್ವಾ? ಮಾತಾಡಿದ್ರು, ಬಟ್ ಎಲ್ಲ ಒಂದು ಕಡೆ ಗಿಲ್ಲಿ ಸ್ವಲ್ಪ ಪರ್ಸ್ನಲ್ ಆಗಿ ಟಾಂಟ್ ಮಾಡಿದ್ದು ಇಷ್ಟ ಆಗಿಲ್ಲ. ಓಕೆ, ಟಾಪ್ 3ಲಿ ಯಾರ್ಯಾರು ಬರ್ಬೋದು? ಗಿಲ್ಲಿ, ಧನುಷು, ರಘು. ರಘು ಅವರು ಏನಕ್ಕೆ? ರಘು ಅವ್ರು ಏನಕ್ಕೆ ಅಂದರೆ ಟಾಸ್ಕೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ನಡವಳಿಕೆ, ಮನೇಲಿರೋ ರೀತಿ, ಅವ್ರು ನೋಡ್ಕೊಳ್ಳೋದು, ಕ್ಯಾಪ್ಟನ್ಸಿ ನಿಭಾಯಿಸಿದ್ದು ಎಲ್ಲ ಚೆನ್ನಾಗಿ ಇಷ್ಟ ಆಯಿತು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಆಬ್ವಿಯಸ್ಲಿ ಗಿಲ್ಲಿ, ರಕ್ಷಿತಾ, ರಘು. ಯಾಕೆ ಅವ್ರಿಗೇನೆ? ಆಟ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೆ ಚೆನ್ನಾಗಿ ಆಡ್ತಾರೆ. ಗಿಲ್ಲಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗಿಲ್ಲಿದು ಹ್ಯೂಮರ್ ಚೆನ್ನಾಗಿದೆ, ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಇಷ್ಟ ಅವರಂತ. ಎಲ್ಲ ಅಂತಾರೆ ಗಿಲ್ಲಿ ಕಾಮಿಡಿ ಅತಿಯಾಗಿದೆ, ಅದೇ ಅವನು ಮುಳ್ಳಾಗ್ಬೋದು ಅನ್ಸುತ್ತೆ, ಮುಂದಕ್ಕೆ ಹೋಯ್ತಾ. ಹೌದು, ಸಮ್ಟೈಮ್ಸ್ ಏನಂತ ಅಂದರೆ ಹರ್ಟ್ ಮಾಡೋ ಲೆವೆಲಿಗೂ ಹೋಗಬಾರ್ದು. ಅವ್ರದ್ದು ಅದೇ ಒಂದು ಏನು ಹೇಳ್ತಾರೆ, ಲೈಕ್ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ನ ಉಪಯೋಗಿಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೇಕೇ ಹೊರ್ತು ಅದನ್ನು ಲೈಕ್ ಅದರಿಂದ ಅವ್ರಿಗೆ ಅದು ಮುಳ್ಳುವಾಗಬಾರ್ದಲ್ಲ. ಸಮ್ಟೈಮ್ಸ್ ಅದು ಅತಿರೇಕಕ್ಕೆ ಹೋಗ್ತಿರೋದು ಹೌದು, ಬಟ್ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಅವರು ಒಳ್ಳೆ ಇದರಲ್ಲಿ ಬರ್ತಾರೆ. ಬಿಗ್ ಬಾಸಲ್ಲಿ TRP ಕಿಂಗ್ ಅಂದರೆ ಯಾರು ಇರ್ಬೋದು? ಆಬ್ವಿಯಸ್ಲಿ ಗಿಲ್ಲಿ. ರಿಯಾಲಿಟಿ ಶೋಲ್ಲಿ ರಿಯಲ್ ಆಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ರಿಯಲ್ ಆಗಿ ರಘು ಆಡ್ತಿದಾರಂತ ಅನ್ಸುತ್ತೆ, ರಕ್ಷಿತಾ ಆಡ್ತಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಗಿಲ್ಲಿ ಮೋಸ್ಟ್ಲಿ ಹಾಗೆ ಇರ್ಬೋದು, ಬಿಕಾಸ್ ಅವ್ರು ತುಂಬ ರಿಯಾಲಿಟಿ ಶೋಸ್ ಮಾಡಿದ್ದಾರೆ. ಅವ್ರು ಎಲ್ಲ ರಿಯಾಲಿಟಿ ಶೋಸಲ್ಲೂ ಹಾಗೆ ಮಾತಾಡ್ತಿದ್ದಿದ್ದು. ಫಾರ್ ಎಕ್ಸಾಂಪಲ್ ಜಿ ಕನ್ನಡಲ್ಲೂ ಒಂದು ಬರ್ತಿದ್ದಾಗ ಅದರಲ್ಲೂ ಹಾಗೆ ಆಡ್ತಿದ್ರು. ಆ್ಯಂಡ್ ಹೌದು, ರಿಯಲಾಗಿ ಅವ್ರು 3 ಜನನೇ ಇರೋದಂತ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ಲಿ ಲೈಕ್ ರಕ್ಷಿತಾ ಅನ್ಸುತ್ತೆ, ಬಿಕಾಸ್ ಸುದೀಪ್ ಅವ್ರ ಮುಂದೆನೂ ಅವಳು ಏನೂ ಕೇರ್ ಮಾಡಲ್ಲ. ಲೈಕ್ ಏನು ಅನಿಸುತ್ತೆ ಇದ್ದಂಗೆ ಹೇಳ್ತಾಳೆ, ಅವಳು ಸೇಮ್ ಟೋನಲ್ಲೇ ಹೇಳ್ತಾಳೆ. ಅವರು ಸುದೀಪು ನಾನು ಈ ಥರ ಮಾತಾಡಬೇಕು, ಆ ಥರ ಮಾತಾಡಬಾರ್ದು ಅಂತ ಹೇಳಲ್ಲ. ಹೌದು, ಅವ್ರು 3 ಜನ ಅನ್ಸುತ್ತೆ. ಈ ವೀಕ್ ಮನೆಯವ್ರಿಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಎಲ್ಲರ ಪ್ರಕಾರ ಅಶ್ವಿನಿ ಗೌಡ ಹೋಗಬೇಕು ಅಂತ ಆಸೆ ಎಲ್ರಿಗೂ ಇದೆ. ನನ್ನ ಪ್ರಕಾರ ಆ್ಯಕ್ಚುಲಿ ಧ್ರುವಂತ್ ಹೋಗ್ತಾರೆ ಅನ್ಸುತ್ತೆ ಇವಾಗ. ಯಾಕೆ? ಅವರು ಹೆಂಗೆ ಅಂತ ಅಂದರೆ ತುಂಬ ಬ್ಯಾಕ್ ಬಿಚ್ಚಿಂಗು, ಬ್ಯಾಕ್ ಸ್ಟ್ಯಾಬಿಂಗ್ ಎಲ್ಲ ಮಾಡ್ತಾರೆ ನೋಡಿರೋ ಪ್ರಕಾರ ಎಲ್ಲ ಎಪಿಸೋಡ್ಸಲ್ಲೂ. ಬಟ್ ನಾನೇನು ಮಾಡೇ ಇಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ತಾರೆ. ಎಷ್ಟೊಂದು ಸರಿ ಸುದೀಪ್ ಅವರು ಹೇಳಿದ್ದಾರೆ ಡೈರೆಕ್ಟಾಗಿ, ಬಟ್ ಅದನ್ನು ಅವ್ರು ಹತ್ಕೊಳ್ದಿರೋ ತಿರ್ಗಾ ವಾರ ಅದೇ ಮಾಡ್ತಾರೆ. ಲಾಸ್ಟ್ ಇಯರ್ ಆ ಗ್ರೂಪಲ್ಲೇ ಇರ್ತಾರೆ, ಈ ವೀಕು ಆ ಗ್ರೂಪ್ ಅವ್ರ ಜೊತೆ ತಿರ್ಗಾ ಅವ್ರಿಗೆ ನಾಮಿನೇಟ್ ಮಾಡೋದು, ಅವ್ರ ವಿರುದ್ಧನೇ ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಮೋಸ್ಟ್ ಪ್ರಾಬ್ಲಿ ಧ್ರುವಂತ್ ಅನ್ಸುತ್ತೆ. ಇಲ್ಲಿ ಅವ್ರದ್ದು ಯಾವ ಒಂದು ಡೈಲಾಗ್ ನಿಮ್ಗೆ ತುಂಬ ಇಷ್ಟ ಆಯಿತು? ಕಾವು 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 ಅಂದ್ಕೊಂಡವ್ರು ಹಿಂದೆ ಹೋಗ್ತಾರಲ್ಲ. ಆಮೇಲೆ ಕುಡಿ ಅಂತ ರಕ್ಷಿತ್ ಅವ್ರಿಗೆ ಹೇಳ್ತಿರ್ತಾರೆ. ಮತ್ತೆ ಮೋಟು ಪತ್ಲುದು ಕಾಮಿಡಿ ಮಾಡಿ ಹಾಕ್ತಾರಲ್ಲ ಅವ್ರದ್ದು, ಮತ್ತೆ ರಘು ಅಣ್ಣ ಯಾಕಣ್ಣ ಹಾಕೊಂಡು ಅದಿಷ್ಟ ಆಗತ್ತಷ್ಟೇ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ಆಗಬೇಕು, ಇಲ್ಲಾಂದರೆ ಅಭಿಷೇಕ್ ಆಗಬೇಕು. ಅಭಿಷೇಕ್ ಇಲ್ಲ ಗಿಲ್ಲಿ ಯಾಕೆ ವಿನ್ ಆಗ್ಬೇಕಂತೀರಾ? ಯಾಕೆಂದ್ರೆ ಅವನು ಎಲ್ಲ ಥರದಲ್ಲೂ ಕಾಮಿಡಿ ಮಾಡ್ತಾನೆ, ತುಂಬ ಚೆನ್ನಾಗಿ ರೇಗಿಸ್ತಾನೆ. ಆಮೇಲೆ 2ನೇದು ಆಟನೂ ಚೆನ್ನಾಗಿ ಆಡ್ತಾನೆ. ಅವ್ನು ಯಾವ ಥರ ಹಾಡ್ತಾನೆ ಅನ್ನೋದು ಅಲ್ಲಿರೋರಿಗೆ ಅರ್ಥ ಆಗಲ್ಲ, ಆ ಥರ ನಡ್ಕೋತಾ ಇದ್ದಾನೆ ಅವನು. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತಮ್ಮ ಅಲ್ಲಿ ಹೇಳ್ಬೇಕು ಅಂದರೆ ರಘು ಅವ್ರು ಏನು ಅಷ್ಟೊಂದು ಹಾಡಲ್ಲ, ಅವ್ರ ಪರ್ಸ್ನಾಲಿಟಿಗೆ ಆಟ ಸರಿ ಹೋಗಲ್ಲ. ಆಮೇಲೆ ಹೇಳ್ಬೇಕು ಅಂದರೆ ಅಲ್ಲಿ ಮೋಸ್ಟ್ಲಿ ಗಿಲ್ಲಿ ಮತ್ತು ರಕ್ಷಿತಾ, ಹುಡುಗಿ ಬಂದಿದ್ದಾಳಲ್ಲ ಅವಳು, ಮತ್ತು ಅಭಿಷೇಕ್. ಈ ವಾರ ಮನೆಯಿಂದ ಯಾರು ಹೊರಗೋಗ್ಬೇಕಂತೀರಾ? ಅಶ್ವಿನಿ ಹೋಗ್ಬೇಕು. ಯಾಕೆ? ಅವ್ರೇನು ಅಂತ ಚೆನ್ನಾಗೇನು ಆಡ್ತಾ ಇಲ್ಲ.
ಓಕೆ ಅಮ್ಮ. ಇವಾಗ 5 ಜನ ಹಳೆ ಸ್ಪರ್ಧಿಗಳನ್ನ ಕರ್ಸವ್ರೆ, ಜಗಳ ಆಡ್ಕತ್ತವ್ರೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಗಿಲ್ಲಿ ಆ ಥರ ಹೇಳೋದು ತುಂಬ ತಪ್ಪು. ಯಾಕೆ ಅಂದರೆ ನೀವು ಚೆನ್ನಾಗಿ ಎಲ್ಲ ತಿಂದ್ಬಿಟ್ಟು ಹೋಗೋಕೆ ಬಂದಿದ್ದೀರಾ ಅಂತ ಹಾಡ್ಕೋತಾನೆ, ಅದು ತುಂಬ ತಪ್ಪು. ಹಂಗೆ ಹೇಳ್ಬಾರ್ದು. ಬಂದ ಗೆಸ್ಟ್ಗಳಿಗೆ ಅವ್ರು ಹೆಂಗೆ ನೋಡಬೇಕು ಆ ಥರ ನೋಡಬೇಕು. ಕನ್ನಡ ಬಿಗ್ ಬಾಸಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗಿಲ್ಲಿಗೆ. ಯಾಕೆ ಅವ್ರಿಗೆ? ಯಾಕೆಂದರೆ ನಮ್ಮ ಮಂಡ್ಯದವರು ಬಿಟ್ಕೊಡಲ್ಲ, ಹಂಗಾಗಿ ಚೆನ್ನಾಗಿ ಆಡ್ತಾ ಇದ್ದಾರಲ್ವ ಅದಕ್ಕೆ. ರಜತ್ಗೂ ಮತ್ತು ಗಿಲ್ಲಿಯವ್ರಿಗೂ ವಾದ ನಡೀತೈತೆ, ಜಗಳ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನಂತೀರ? ಏನಿಲ್ಲ ಸರ್, ಚೆನ್ನಾಗಿ ಆಡ್ತಿದ್ದಾರೆ ಅಂತ ಸ್ವಲ್ಪ ಟೆನ್ಷನಲ್ಲಿ ಆ ಥರ ಆಡ್ತಿದ್ದಾರೆ. ಸೊ ಆಡಲಿ, ಏನಿಲ್ಲ ಅದರಲ್ಲಿ. ಅಂದ್ರೆ ಈಗ ಅಂದರೆ ಟಾಪ್ 5 ಸ್ಪರ್ಧಿಗಳು ಲಾಸ್ಟ್ ಸೀಸನ್ ಕರ್ಸಿದ್ದಾರೆ ಒಳಗಡೆ, ಏನಕ್ಕೆ ಕರ್ಸಿರ್ಬೋದು ಅನ್ಸುತ್ತೆ? ವಾರ್ ಆಗಲಿ ಅಂತನೇನ, ಯಾರು ಚೆನ್ನಾಗಿ ಆಡ್ತಾರೆ ಅನ್ನೋದು ತೋರ್ಸೋಕ್ಕೋಸ್ಕರ ಬಿಟ್ಟಿರ್ಬೋದು. ಮತ್ತು ಬಿಟ್ಟಿ ಊಟ ತಿನ್ಕೋಗಕ್ಕೆ ಬಂದಿದ್ದೀರಾ ಅಂತ ಅಂತಾರೆ ಗಿಲ್ಲಿಯವರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಸರಿ ಅನ್ಸುತ್ತಾ? ಸರಿನೇ, ಯಾಕಂತಂದರೆ ಅವ್ರು ಒಳಗಡೆ ಇರೋರಲ್ವಾ. ಸೊ ಅವರು ಮನಸ್ಸಿಗೆ ಏನು ಬರ್ತಿದೆ ಅದನ್ನು ಮಾತಾಡ್ತಿದ್ದಾರೆ, ಇನ್ನು ಹೊರ್ಗೊಂಡು ಮಾತಾಡ್ತಿಲ್ವಲ್ಲ. ಕರೆಕ್ಟಾಗಿ ಈ ವೀಕ್ ಮನೆ ಹೊರಗೆ ಯಾರು ಹೋಗ್ಬೇಕಂತೀರಾ? ಅವ್ರಿಗೆ ಅಶ್ವಿನಿ ಯಾಕೆ? ಸ್ವಲ್ಪ ಜೋರಿದ್ದಾರಲ್ವ, ಎಲ್ಲರ ಮೇಲೂ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೊ ಮತ್ತು ಅಶ್ವಿನಿ ಅವ್ರಿಗೂ ಗಿಲ್ಲಿಯವ್ರಿಗೂ ಅವಾಗ ಜಗಳ ನಡೀತಾನೇ ಇರುತ್ತೆ, ಅದ್ರ ಬಗ್ಗೆ ಏನು ಅನಿಸುತ್ತೆ? ಸರ್ ಅದ್ರ ಬಗ್ಗೆ ಚೆನ್ನಾಗಿ ಮಾಡ್ತಿದ್ದಾರೆ ಆಲ್ಮೋಸ್ಟು. ಮೈಂಡ್ ಗೇಮ್ ಯಾರು ಆಡ್ತಿದ್ದಾರೆ ಅನ್ಸುತ್ತೆ ಬಿಗ್ ಬಾಸಲ್ಲಿ? ಕಾವ್ಯ ಆಡ್ತಿರ್ಬೋದು. ಏಕೆ? ಹೌದು, ಈ ಕಡೆ ಗಿಲ್ಲಿಗೂ ಜೊತೆಗಿದ್ದು ಸಡನ್ಲಿ ನೋಡಿದ್ರಲ್ಲ ಯಾವ ಥರ ನಾಮಿನೇಟ್ ಮಾಡಿದ್ರು ಅಂತ. ಸೊ ಹಂಗಾಗಿ ಕಾವ್ಯ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಅವ್ರಿಗೆ? ಅವ್ರಂದ್ರೆ ಇಷ್ಟ, ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಅದರಿಂದ ಇಷ್ಟ ಅವರು. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಅಶ್ವಿನಿ. ಯಾಕೆ? ಅವ್ರೊಂಥರ ಎಲ್ಲರೂ ನನಗೆ ಗೌರವ ಕೊಡಬೇಕು, ನಾನು ಅವ್ರಿಗೆ ಯಾರಿಗೂ ಗೌರವ ಕೊಡಲ್ಲ ಅಂತ ಮಾತಾಡ್ತಾರೆ, ಅದರಿಂದ. ಈಗ ಹಳೆ ಸ್ಪರ್ಧಿಗಳು 5 ಜನ ಬಂದಿದ್ದಾರೆ, ಅವ್ರ ಮಧ್ಯೆ ಚೆನ್ನಾಗಿ ಜಗಳ ನಡೀತಿದೆ, ಗಿಲ್ಲಿ ಅಂತೂ ಚೆನ್ನಾಗಿ ಉರಿಸ್ತಾ ಇದ್ದಾನೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಅವ್ರು ಉರ್ಸೋದು ನೋಡಿದ್ರೆ. ರಜತ್ಗೆ ಬಂದರೆ ಎಲ್ರಿಗೂ ನೀವು ಇಲ್ಲಿ ತಿನ್ಕೋ ಹೋಗಕ್ಕೆ ಬಂದಿದ್ದೀರಾ ಅಂತಾರೆ ಅಮ್ಮ, ಅದು ಹೇಳಿದ್ದು ಎಷ್ಟು ಸರಿ ಅನ್ಸುತ್ತೆ? ಅದು ತಪ್ಪು ಅನ್ಸುತ್ತೆ ಹಂಗೆ ಹೇಳೋದಲ್ವ. ಯಾರಿಗಾದ್ರೂ ಆ ಥರ ಹೇಳ್ಬಾರ್ದು, ನಮ್ಮ ಕೈಲಾದಷ್ಟು ಮಾಡಬೇಕು. ಇಲ್ಲಿ ರೋಸ್ಟ್ ಮಾಡಬೇಕು ಅಂತ ಇರುತ್ತೆ, ಆ ರೋಸ್ಟ್ ಮಾಡಿದ್ದು ಹೇಗಿತ್ತು? ಗಿಲ್ಲಿ ಕನ್ನಡಿ ಇದ್ದಂಗೆ, ಕನ್ನಡಿ ನೋಡಿ ನಕ್ಕಿದ್ರೆ ಅವರು ನಗ್ತಾರಲ್ಲ ಆ ಥರ. ಅದು ಅವ್ರೇನಾದರೂ ಕಿರಿಕ್ ಮಾಡಿದ್ರೆ ಅದು ಇದು ಆ ಥರ ಮಾಡಿದ್ರೆ ಅವ್ರು ಅಷ್ಟೇ ಹಾಗೆ ಮಾಡ್ತಾರೆ, ಅವರು ಕಿರಿಕ್ ಮಾಡ್ತಾರೆ ಅಷ್ಟೇ. ಹಾಂ. ಯಾರ ಮನೆಯಿಂದ ಹೊರ್ಗೋಬೇಕು ಈ ವಾರ? ಅಶ್ವಿನಿ. ಯಾಕೆ? ಅವರು ಒಂಥರ ದೌಲತ್ತು ಸ್ವಲ್ಪ. ಓಕೆ, ಫೇಕ್ ಯಾರು ಬಿಗ್ ಬಾಸಲ್ಲಿ? ಫೇಕ್ ಅಂದರೆ ಜಾನ್ವಿ. ಜಾನ್ವಿ. ಯಾಕೆ? ಅವರು ಒಂಥರ ಫೇಕ್ ಅನಿಸುತ್ತೆ.